ನಾವೇನಂದರೆ ನನಗೆ ಹೇಳ್ತಾ ಇದ್ದೆ, ಮುಂಗಾರಲ್ಲಿ 5 ವರ್ಷ ಕೆಲಸ ಮಾಡಿದ್ದಕ್ಕೆ ಪ್ರಜಾವಾಣಿಯಲ್ಲಿ ಪೆನ್ಷನ್ ಕೊಡ್ತಾ ಇದ್ದಾರೆ ಅಂತ. ಅಂದರೆ ಅಷ್ಟು ಕೆಲಸ ಅಲ್ಲಿ ಮಾಡ್ತಾ ಇದ್ದೇವೆ. ಅಲ್ಲಿ ಸಣ್ಣ ಪತ್ರಿಕೆಗಳೇ ನಿಮಗೆ ಗೊತ್ತಿರುತ್ತೆ, ಮೊದಲ ಪುಟಕ್ಕೂ ನೀವು ಬರಬೇಕು, ಕೊನೆ ಪುಟಕ್ಕೂ ನೀವು ಬರಬೇಕು, ಎಲ್ಲ ಇರ್ತದೆ. ಇಲ್ಲಿ ಏನಾಗಿದೆ ಅಂದರೆ ಒಂದು 4-5 PTI ಕಾಪಿ ಕೊಡುವವರು ಅದನ್ನು ಟ್ರಾನ್ಸ್ಲೇಟ್ ಮಾಡಿಕೊಟ್ಟು ಒಂದು 2 ಗಂಟೆಗೆ ಬಂದರೆ ಒಂದು 4 ಗಂಟೆ ಎತ್ತುವಾಗ ಅದಾಗುತ್ತೆ. ಆಮೇಲೆ ಕ್ಯಾಂಟೀನ್ ಹೋಗಿ ತಿಂಡಿ ತಿನ್ನೋದು, ಒಂದು ಸುತ್ತು ಬರೋದು, ಮತ್ತೊಂದು 4 ಕಾಪಿ ಹೋಗೋದು, ಮನೆಗೆ ಹೋಗೋದು. ಸೊ ನಮಗೆ ಇದೆಲ್ಲ ವಸ್ತು ಪೇಜ್ ಬರಿತಾ ಇದ್ದವರು ನಾವು. ಸೊ ಹಂಗೆ ಇತ್ತು. ಸೊ ಆ ಕಾಲದಲ್ಲಿ ಪ್ರಜಾವಾಣಿ ಏನಂದರೆ ಭಾಳ ಸೀರಿಯಸ್ ಆದ ಒಂದು ಡೆಸ್ಕ್ ಅದು ಮಾತಾಡಲಿ. ನಾವು ಹಂಗೆ ಇರೋದವರಲ್ಲ, ನಾವೆಲ್ಲ ಮಾತಾಡ್ತಾ ಜೋಕ್ ಮಾಡಿಕೊಂಡಿದ್ದವ್ರು. ಸೊ ನಮ್ಮನ್ನೆಲ್ಲ ಬಹುಶಃ ಇವರು ಇಂಡಿಸಿಪ್ಲಿನ್, ಇವ್ರನ್ನೆಲ್ಲ ಎತ್ತಿ ಹಾಕಬೇಕು ಅಂತ ಒಂದು ಪ್ಲ್ಯಾನ್ ಎಲ್ಲ ಮಾತುಕತೆ ಆಗ್ತಾ ಇತ್ತು. ನಾನು ಹಾಗೆ ಹೇಳಿದೆ, ನೋಡಿ ಸರ್, ನಾನು ಸೌತ್ ಕೇಂದ್ರದವನು. ಅವನು ಯಾರೋ ಎವರೆಸ್ಟಿಗೆ ಹೋದಾಗ ಅಲ್ಲಿ ಒಬ್ಬ ಸೌತ್ ಕೇಂದ್ರದವನ್ನ ಅಲ್ಲಿ ಉಡುಪಿ ಹೋಟೆಲ್ ಇಟ್ಟಿದ್ದಂತೆ. ಹಂಗೆ ನೀವು ತಾರ್ ಮರುಭೂಮಿಗೆ ಹಾಕಿದ್ರು ನಾವು ಬದುಕ್ತೇವೆ, ನೀವು ಎಲ್ಲಾದರೂ ಹಾಕಿ ಸರ್, ಐ ಆಮ್ ರೆಡಿ ಟು ಗೋ ಅಂತ ಹೇಳಿದರೆ. ಸೊ ನನ್ನನ್ನು ಹೋಗಿ ಧಾರವಾಡಕ್ಕೆ ಟ್ರಾನ್ಸ್ಫರ್ ಮಾಡಿದರು. ಅವನು ಹನಿಫೈನ್ ಅಂದ್ಕೊಂಡು ಬಿಜಾಪುರಕ್ಕೆ ಹಾಕ್ಬಿಟ್ರು. ಸೊ ಧಾರವಾಡದಲ್ಲಿ 5 ವರ್ಷ ಇದ್ದೆ. ಸೊ ಧಾರವಾಡದಲ್ಲಿ 5 ವರ್ಷ ಆದ ನಂತರ ಮತ್ತೆ ಬೆಂಗಳೂರಿಗೆ ತರಲಿಕ್ಕೆ